ಎಲ್ಲ ಬಂಧುಗಳೇ, ಇವತ್ತು ಒಂದು ಸನ್ಮಾನ್ಯ ಬಸವಯ್ಯನವರ 28ನೇ ವರ್ಷದ ಪುಣ್ಯಸ್ಮರಣೆ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಪಾಲ್ಗೊಂಡಿದ್ದೇವೆ. ಅವರ ಒಂದು ನಡೆ ಹೇಗಿತ್ತು ಅಂದರೆ, ಈಗಾಗಲೇ ರಾಜ್ಕುಮಾರ್ ಅವರೆಲ್ಲ ಒಡನಾಟ ಇತ್ತು. ಅವರು ದೊಡ್ಡವ್ರ ಜೊತೆಗಿನ ಯುವಕರ ಜೊತೆನೂ ಕೂಡ ಜಾಸ್ತಿ ಬೆರೀತಾ ಇದ್ದಂಥ ಒಂದು ಮನಸ್ಥಿತಿ ಅವರು ಇಟ್ಕೊಂಡಿದ್ರು. ಅವರ ಒಂದು ಬೆಳೆದಂಥ ಹಾದಿಗಳೇನಿತ್ತು, ಸರಳವಾಗಿ ಎಲ್ಲರ ಜೊತೆನೂ ಕೂಡ ಬೆರೀತಕ್ಕಂಥದ್ದು, ಎಲ್ಲರಿಗೂ ಕೂಡ ಒಡನಾಟ ಇಟ್ಕೊಳ್ತಕ್ಕಂಥದ್ದು, ಏನಾದರೂ ಕೂಡ ಒಂದು ನ್ಯಾಯಗಳಿರ್ಬೋದು ಅದೆಲ್ಲದನ್ನು ಕೂಡ ಇಬ್ಬರಿಗೂ ಕೂಡ ಸರಿದೂಗಿಸ್ಕೊಂಡು ಹೋಗುವಂಥ ಕೆಲಸ ಹಿಂದೆ ಮಾಡ್ಕೊಂಡು ಹೋಗ್ತಾ ಇದ್ದಂಥದ್ದು. ಇದೆಲ್ಲ ನಾವು ಅವರ ಹಾದಿಯನ್ನು ನೋಡ್ಕೊಂಡು ನಾವು ಕೂಡ ಅವ್ರ ಮಕ್ಕಳಾದರೂ ಕೂಡ ಅವ್ರ ಶಿಷ್ಯರಾಗಿ ಬೆಳೆದಂಥವ್ರು ನಾವೆಲ್ಲ. ಅವರ ಅನುಯಾಯಿಗಳಾಗಿ ಅವರು ಎಲ್ಲಾದರೂ ಕೂಡ ಯಾವ್ದಾರು ಹಳ್ಳಿಗೆ ಹೋಗ್ತಾರೆ ಅಂದರೆ ನಾವು ಕಾರ್ ಓಡಿಸೋದು ಚಟ. ಅವಾಗ PUC ಸಂದರ್ಭದಲ್ಲೆಲ್ಲ ಆವಾಗ ಅಂಬಾಸಿಡರ್ ಕಾರ್ಗಳು ರೇಡಿಯೇಟ್ರಿಗೆ ನೀರು ಹಾಕಿ ರೆಡಿ ಮಾಡಿಕೊಂಡು ಅವ್ರು ದೂಕೋದು. ಕೆಲವು ಕಡೆ ಹೋಗ್ತಿರ್ಲಿಲ್ಲ, ದೂಕ್ಕೊಂಡು ಹೋಗುವಂಥದ್ದು. ಹೀಗೆಲ್ಲ ತುಂಬ ಅನುಭವಗಳಿದ್ದಾವೆ. ಬಂದಂಥ ಹಾದಿಗಳು 28 ವರ್ಷ ಅಂದರೆ 30 ವರ್ಷದಿಂದನೂ ಕೂಡ ಸತತವಾಗಿ ನಾವು ಈ ರಾಜಕೀಯದಲ್ಲಿ ಅವರ ಅನುಯಾಯಿಗಳಾಗಿ ನಾವು ಬೆಳಕೊಂಬಂದಿರ್ತಕ್ಕಂಥದ್ದು. ಹಲವಾರು ಸಮಸ್ಯೆಗಳು ಎದುರಿಸಿರ್ತಕ್ಕಂಥದ್ದು, ಹಲವಾರು ವಿಚಾರಗಳನ್ನ ನಾವು ತಿಳ್ಕೊಂಡಿರ್ತಕ್ಕಂಥದ್ದು, ಸಾರ್ವಜನಿಕವಾಗಿ ಬರ್ತಕ್ಕಂಥವು ಇರ್ಬೋದು, ಮತ್ತು ಸಮಸ್ಯೆಗಳನ್ನ ಹೇಗೆ ಹೋಗಲಾಡಿಸೋದು, ಇದೆಲ್ಲ ಅವ್ರು ಕಲಿಸ್ಕೊಟ್ಟಂಥ ಪಾಠನೇ ನಮಗೆಲ್ಲರಿಗೂ. ನಾವೆಲ್ಲ ಅವ್ರ ಗರಡಿಲಿ ಬೆಳೆದಂಥವ್ರು. ಖಂಡಿತ ಅವರ ಅನುಯಾಯಿಗಳಾಗಿ ನಾವು ಬೆಳೆದು ಅವರ ಮಾರ್ಗದರ್ಶನದಲ್ಲಿ ಹೋಗಲಿಕ್ಕೆ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡ್ತಾಯಿದ್ವಿ. ಹಿಂದೆ ಅವ್ರು ಚುನಾವಣೆಗೆ ನಿಂತರೆ 19-20 ಸಾವಿರ ಓಟ್ಗಳು ಬರ್ತಾಯಿದ್ವು. ಅವಾಗ ಅದನ್ನು ಸುಮಾರು 70 ಸಾವಿರದವರೆಗೂ ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತಗೊಂಡು ಹೋಗುವಂಥ ಕೆಲಸ ಮಾಡಿ ಅವ್ರ ಹೆಸರು ಉಳಿಸುವಂಥ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾವೆ. ಖಂಡಿತ ಒಂದು ನಮಗೆ ಯಾವ ಜಾತಿ ಅಂತಲ್ಲ, ಯಾವತ್ತೂ ಕೂಡ ನಾವು ಯಾರನ್ನೂ ಕೂಡ ಜಾತಿಲಿ ಅಳಿಲಿಕ್ಕೆ ಹೋಗಲ್ಲ. ಅವ್ರ ವ್ಯಕ್ತಿತ್ವವನ್ನು ಗೌರವಿಸ್ತಕ್ಕಂಥ ಕೆಲಸ ಇವತ್ತು ಹಿಂದಿಂದ ನಾವು ಮಾಡ್ಕೊಂಬರ್ತಾಯಿದ್ವಿ. ಆ ನಿಟ್ಟಿನಲ್ಲಿ ಖಂಡಿತ ಎಲ್ಲ ವರ್ಗದವ್ರನ್ನೂ ಕೂಡ ಒಟ್ಟಿಗೆ ತೊಗೊಂಡೋಗುವಂಥ ಕೆಲಸ, ಎಲ್ಲರ ಮನಸ್ಸನ್ನು ಕೂಡ ಒಟ್ಟಿಗೆ ತೊಗೊಂಡೋಗುವಂಥ ಕೆಲಸ ನಾವು ಮಾಡ್ಕೊಂಡು ಹೋಗೋಣ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಪ್ರತಿ ವರ್ಷ ಅವರ ಹೆಸರಿನಲ್ಲಿ ಏನಾದರೂ ಒಂದು ಈ ಥರ ಒಂದು ಪುಣ್ಯದ ಕೆಲಸ ಮಾಡಬೇಕು ಅಂತಕ್ಕಂಥದ್ದು ನಾವು ಮೊದಲಿಂದ ಕೂಡ ನಡೆಸ್ಕೊಂಡು ಬಂದಿರತಕ್ಕಂಥದ್ದು. ಕಳೆದ ವರ್ಷ ಇರ್ಬೋದು, ಹಿಂದೆ ಎಲ್ಲ ರೀತಿಯಲ್ಲೂ ಕೂಡ ಅವರ ಒಂದು ಗೌರವವನ್ನು ಎತ್ತಿಡಿತಕ್ಕಂಥ ಕೆಲಸ ನಾವೆಲ್ಲ ಸೇರಿ ಮಾಡ್ಕೊಂಡು, ನಾವೆಲ್ಲ ಸ್ನೇಹಿತರು ಸೇರಿ ಮಾಡ್ಕೊಂಡು ಹೋಗ್ತಾ ಇದ್ದೇವೆ. ಆ ನಿಟ್ಟಿನಲ್ಲಿ ಇವತ್ತಾದರೂ ಕೂಡ ಇದು ಪುಣ್ಯದ ಕೆಲಸ ಅಂತ ನಮ್ಮ ವಿನೂತ್ ಅವರು ಇಡೀ ತಾಲೂಕಿನ ಮಕ್ಕಳಿಗೆ ಎಲ್ರಿಗೂ ಕೂಡ ಇವತ್ತು ಪರೀಕ್ಷೆಯನ್ನು ಮಾಡಿ ಸುಮಾರು 500ಕ್ಕೂ ಹೆಚ್ಚು ಮಕ್ಕಳು ಕಣ್ಣಿನ ದೃಷ್ಟಿದೋಷ ಇರತಕ್ಕಂಥವನ್ನು ಕೂಡ ಗುರುತಿಸಿರ್ತಕ್ಕಂಥದ್ದು ನಾವು ನೋಡಿದ್ದೇವೆ. ಇವತ್ತು ಸುಮಾರು ಒಂದು 60 ಜನ ಮಕ್ಕಳಿಗೆ ಒಂದು ಸುಲೋಚನ ಅಂದರೆ ಕನ್ನಡಕವನ್ನು ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾಯಿದ್ದೇವೆ. ಮತ್ತು ಇವತ್ತು ಹಿರಿಯರಿಗೆ ತಾಲೂಕಿನಾದ್ಯಂತ ಯಾರಿಗೆ ಇವತ್ತು ದೃಷ್ಟಿದೋಷ ಇದೆ ಅಂಥವ್ರನ್ನ ಗುರುತಿಸಿ ಅವ್ರಿಗೆ ಪರೀಕ್ಷೆಗಳು ಮಾಡಿ ಇವತ್ತು ಇಲ್ಲಿ ಎಲ್ಲರಿಗೂ ಕೂಡ ಅವ್ರಿಗೆ ಕನ್ನಡಕ ಕೊಡ್ತಕ್ಕಂಥ ಕೆಲಸ, ಮತ್ತು ಆಪ್ರೇಷನ್ ಆಗಬೇಕಾಗಿರೋರಿಗೆ ಉಚಿತವಾಗಿ ಫ್ರೀಯಾಗಿ ಅವ್ರು ಡೇಟ್ ಕೊಟ್ಟಿದ್ದಾರೆ, ಅವ್ರು ಫೋನ್ ಮಾಡ್ತಾರೆ, ಬಂದು ನೀವು ಅಲ್ಲಿಗೆ ಹೋದರೆ ಖಂಡಿತ ಉಚಿತವಾಗಿ ಅವ್ರಿಗೆ ಆಪ್ರೇಷನ್ ಮಾಡಿ ಅವ್ರ ದೃಷ್ಟಿದೋಷವನ್ನು ಹೋಗಲಾಡಿಸ್ತಕ್ಕಂಥ ಕೆಲಸ ಮಾಡೋವಂಥದ್ದು. ಇವತ್ತು ಕಣ್ಣು ಕೊಟ್ಟವರು ಹೆಣ್ಣು ಕೊಟ್ಟವರು ಅಂತಕ್ಕಂಥದ್ದು ಎರಡನ್ನೂ ಕೂಡ ನಾವು ಹೇಳ್ತೇವೆ, ಅದು ಮುಖ್ಯ ಅಂತ. ಎಲ್ಲ ದಾನಗಳು ಕೂಡ ಶ್ರೇಷ್ಠನೇ, ಅದರಲ್ಲಿ ಅನ್ನದಾನ ಎಲ್ಲದನ್ನು ಕೂಡ ಹೇಳ್ತೀವಿ. ಖಂಡಿತ ಇವತ್ತು ಎಲ್ಲರ ಆರೋಗ್ಯ ಮುಖ್ಯ. ಇವತ್ತು ಏನಾಗಿದೆ, ದುಡಿಯೋದು ಎಲ್ಲರಿಗೂ ಕೂಡ ಗೊತ್ತಿದೆ, ದುಡಿತಕ್ಕಂಥ ಶಕ್ತಿ ಎಲ್ಲರೂ ಕೂಡ ರೂಢಿಸ್ಕೊಂಡಿದ್ದಾರೆ ಚಿಕ್ಕ ವಯಸ್ಸಿಂದ. ಆದರೆ ಆರೋಗ್ಯವನ್ನು ಕಾಪಾಡ್ಕೊಳ್ಳೋದು ಹೇಗೆ ಅಂತಕ್ಕಂಥದ್ದು ನಾವು ದಯಮಾಡಿ ಯೋಚನೆ ಮಾಡಬೇಕು. ಒಂದು ನಮ್ಮ ಆರೋಗ್ಯನ ನಾವು ಉದಾಸೀನ ಮಾಡಿದ ರೀತಿಯಲ್ಲಿ ಏನೇ ಸಮಸ್ಯೆ ಉದ್ಭವ ತಕ್ಷಣವೇ ಅದಕ್ಕೆ ಪರಿಹಾರವನ್ನು ಕಂಡುಹಿಡ್ಕೋಬೇಕು. ಸಂಬಂಧಪಟ್ಟಂಥ ಸೂಕ್ತ ಡಾಕ್ಟ್ರ್ ಹತ್ರ ಹೋದರೆ ಖಂಡಿತ ಅದನ್ನು ಪರಿಹಾರ ಮಾಡಲಿಕ್ಕೆ ಸಾಧ್ಯ. ಬಿಡು ಪರವಾಗಿಲ್ಲ, ವಯಸ್ಸಿದೆ, ಹುಮ್ಮಸ್ಸಿದೆ, ಉತ್ಸಾಹ ಇದೆ ಅಂತ ನಾವೇನಾದರೂ ಕೂಡ ಅದ್ರ ಮೇಲೆ ನಾವು ಯುದ್ಧವನ್ನು ಮಾಡಲಿಕ್ಕೆ ಹೊರಟ್ರೆ ಖಂಡಿತ ಒಂದಲ್ಲ ಒಂದು ದಿವಸ ನಾವು ನಮ್ಮ ಆರೋಗ್ಯವನ್ನು ಹಾಳು ಮಾಡ್ಕೋಬೇಕಾಗ್ತದೆ. ಅದರಿಂದ ದಯಮಾಡಿ ಹೇಳ್ತಾ ಇರ್ತಕ್ಕಂಥ ವಿಷಯ, ಏಕೆಂದರೆ ಯಾವ ಸಂದರ್ಭದಲ್ಲಿ ಯಾವ ಮಹಾಮಾರಿಗಳು ನಮ್ಗೆ ಅಂಟ್ಕೊತವೋ ಗೊತ್ತಿಲ್ಲ. ಕರೋನಾ ಇಂಥವೆಲ್ಲ ನಾವು ಹಿಂದೆ ಹೇಳ್ತಾ ಇದ್ವಿ, ಪ್ಲೇಗ್ ಬಂತಂತೆ, ನೆಲಪಟ್ಟು ಬಿದ್ದು ಸತ್ತೋದ್ರಂತೆ ಅಂತ ಹೇಳ್ತಾಯಿದ್ರು, ಕೇಳ್ತಾ ಇದ್ವಿ.
ಅದು ನಮ್ಮ ಕಣ್ಮುಂದೆನೇ ಕಳೆದ ಸಾಕಷ್ಟು ನಮ್ಮ ಜೊತೆ ಇದ್ದವ್ರನ್ನ ಕಳ್ಕೊಂಡಂಥದ್ದು, ಆರೋಗ್ಯ ಹಾಳಾದಂಥದ್ದು ನೋಡೋದು. ಈಗಲೂ ಕೂಡ ಚಿಕ್ಕ ವಯಸ್ಸು 30-40 ವರ್ಷ 55 ವರ್ಷದ ಒಳಪಟ್ಟವರು ಈಗ ಚೆನ್ನಾಗಿದ್ರು, ಈಗ ಹಾರ್ಟ್ ಅಟ್ಯಾಕ್ ಆಯ್ತಂತೆ ಅಂತಕ್ಕಂಥದ್ದು ಹಲವಾರು ಈ ಥರ ಸಮಸ್ಯೆಗಳನ್ನ ನಾವು ಎದುರಿಸ್ತಾ ಇರೋದ್ರಿಂದ ದಯಮಾಡಿ ಎಚ್ಚರಿಕೆ ಇರಲಿ. ನಿಮ್ಮ ಪರಿಸರ ಚೆನ್ನಾಗಿರಲಿ, ನಿಮ್ಮ ಆರೋಗ್ಯ ಚೆನ್ನಾಗಿರಲಿ, ಗುಣಾತ್ಮಕವಾದಂಥ ಆಹಾರವನ್ನು ಸೇವಿಸ್ತಕ್ಕಂಥದ್ದು, ಶುದ್ಧ ನೀರನ್ನ ಕುಡಿತಕ್ಕಂಥ ಕೆಲಸ ಮಾಡಬೇಕು. ಇವತ್ತು ಇಡೀ ಎಲ್ಲ ಹಳ್ಳಿಗೂ ಕೂಡ ಶುದ್ಧ ನೀರನ್ನು ಮಾಡಿಸ್ಲಿಕ್ಕೆ ನಾನು ಈಗಾಗಲೇ ಒಂದು ಡೆಲ್ಲಿಯ ಒಂದು ಕಂಪ್ನಿಯವ್ರ ಜೊತೆ ಮಾತಾಡಿ ಈಗಾಗಲೇ ನಾವೆಲ್ಲ PDOಗಳು ಕೂತ್ಕೊಂಡು ಪಟ್ಟಿ ಮಾಡಿದ್ದೇವೆ. ಅದರ ಮುಖಾಂತರ ಅವರ CSR ಫಂಡಲ್ಲಿ ಎಲ್ಲ ಕಡೆ ಕೊಡಿಸ್ತಕ್ಕಂಥ ಕೆಲಸ ಮಾಡ್ತೇವೆ. ನಿಮ್ಮ ಆರೋಗ್ಯನ ಕಾಪಾಡ್ತಕ್ಕಂಥದ್ದು ಅಷ್ಟೇ ಧರ್ಮ. ಅವ್ರು ಕಲಿಸ್ಕೊಟ್ಟೋಗಿರೋದು ನಮ್ಗೆ ಅದೇನೆ, ಎಲ್ಲರನ್ನೂ ಕೂಡ ಚೆನ್ನಾಗಿ ನೋಡ್ಕೊಳ್ಳೋವಂಥದ್ದು. ನಮಗೆ ಯಾವತ್ತೂ ಕೂಡ ಏನೇ ಸಂದರ್ಭ ಬಂದರೂ ನಿಮ್ಮ ಒಡನಾಟದಲ್ಲಿ ಅವರು, ಯಾಕೆಂದರೆ 1972ರಿಂದ ರಾಜಕೀಯದಲ್ಲಿ ಸತತವಾಗಿ ಯಾವುದೇ ವಿಧಾನಸಭಾ ಚುನಾವಣೆ ಬಂದರೂ ಕೂಡ ಎದುರಿಸ್ಕೊಂಡು ಬಂದಿರತಕ್ಕಂಥದ್ದು. ಅವರು 6 ಚುನಾವಣೆಗಳನ್ನ ಎದುರಿಸಿದ್ರು, ಅದರಲ್ಲಿ 3 ಚುನಾವಣೆ ಗೆದ್ದರು, 3 ಚುನಾವಣೆ ಸೋತಿರ್ತಕ್ಕಂಥದ್ದು. ಆದರೆ ನಮಗೆ ಈ ವಯಸ್ಸಿಗೆ 7 ಚುನಾವಣೆಗಳನ್ನ ಎದುರಿಸಿದ್ದೇನೆ. 7 ವಿಧಾನಸಭಾ ಚುನಾವಣೆಗಳಲ್ಲಿ 4ನ್ನು ಗೆಲ್ಲಿಸಿದರೆ, 3 ನಾನು ಸೋತಿದ್ದೇನೆ. ಈ ಥರ ಇವತ್ತು 7, 3, 7, 10, 13 ಚುನಾವಣೆಗಳನ್ನ ಸತತವಾಗಿ ಯಾವುದೇ ಸಂದರ್ಭದಲ್ಲಿ ವಿಧಾನಸಭಾ ಚುನಾವಣೆ ಬಂದರೂ ಕೂಡ ಸೋಲು ಗೆಲುವು ಇರ್ತದೆ. ಅದರಲ್ಲಿ ಭಾಗವಹಿಸ್ತಕ್ಕಂಥದ್ದನ್ನ ಖಂಡಿತ ಕೂಡ ನಾವು ಮಾಡಿದ್ದೇವೆ. ನಮ್ಮ ಎಲ್ಲ ಮುಖಂಡರ ಒಂದು ಮುಂದಾಳತ್ವದಲ್ಲಿ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ರಾಜಕೀಯ ಶಕ್ತಿನೂ ಕೂಡ ಬೇಕು. ರಾಜಕೀಯವಾಗಿದ್ದರೆ ಇವತ್ತು ನಾವೆಲ್ಲರೂ ಕೂಡ ಎಲ್ರಿಗೂ ಕೂಡ ನೆರವಾಗಲಿಕ್ಕೆ, ಇವತ್ತು ಶೋಷಣೆಗೆ ಒಳಗಾಗಿರ್ತಕ್ಕಂಥವ್ರು ಯಾವುದೇ ಜಾತಿಗಿರ್ಬೋದು, ಯಾವುದೇ ಜಾತಿಯ ಬಡವರನ್ನ ಹಿಡಿದು ಅವರಿಗೆ ಆರ್ಥಿಕ ಮಟ್ಟವನ್ನು ಹೆಚ್ಚಿಸಲಿಕ್ಕೆ, ಅವರ ವಿದ್ಯಾಭ್ಯಾಸಕ್ಕಂತೂ ಸ್ವಲ್ಪ ದಿವಸದಲ್ಲಿ ನಿಮಗೆ ಗೊತ್ತಾಗುತ್ತೆ ಯಾವ್ಯಾವ ಥರ ಬದಲಾವಣೆಗಳನ್ನು ತರಲಿಕ್ಕೆ ನಾವು ಹೊರಟಿದ್ದೇವೆ ಅಂತಕ್ಕಂಥದ್ದು. ಆದ್ದರಿಂದ ಇವತ್ತೇನು ನೇತ್ರ ಪರೀಕ್ಷೆ ಶಿಬಿರದಲ್ಲಿ ತಾವೆಲ್ಲ ಪಾಲ್ಗೊಂಡು ಇದರಲ್ಲಿ ನಿಮ್ಮ ದೃಷ್ಟಿದೋಷವನ್ನು ಹೋಗಲಾಡಿಸ್ತಕ್ಕಂಥ ಕೆಲಸವನ್ನು ಮಾಡಲಿಕ್ಕೆ, ನಾವೇನು ಅಳಿಲಿ ಸೇವೆ ಮಾಡಲಿಕ್ಕೆ ಹೊರಟಿದ್ದೇವೆ, ಖಂಡಿತ ಇದು ನಿಮ್ಮ ಒಂದು ದೃಷ್ಟಿದೋಷವನ್ನು ನಿವಾರಣೆ ಆಗಲಿ ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಶುಭವನ್ನು ಹಾರೈಸ್ತಾ, ಮತ್ತೊಮ್ಮೆ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತಾ, ಇವತ್ತು ನಾವೆಲ್ಲ ಒಟ್ಟಾಗಿ ಒಂದು ಕುಟುಂಬದ ಥರ ನಮ್ಮ ಕ್ಷೇತ್ರದ ಜನದ ಜೊತೆ ಹೋಗಬೇಕು ಅಂತಕ್ಕಂಥದ್ದು. ಆ ನಿಟ್ಟಿನಲ್ಲಿ ನಾವೆಲ್ಲ ಇವತ್ತು ಇದೊಂದು ಸಮಾಜ ಸೇವೆ ಅಂತಕ್ಕಂಥ ದೃಷ್ಟಿನಲ್ಲಿ